PM ಶ್ರೀ ಕರ್ನಾಟಕ ಮಾದರಿ ಸರ್ಕಾರಿ ಏಕಾದಶಿ ಶಾಲೆ ಬಂಗಾರಪೇಟೆ ಕೋಲಾರ ಜಿಲ್ಲೆ. ಇಲ್ಲಿ 2024-25 ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು 522 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಎಲ್ಲಾ ಸರ್ಕಾರದಿಂದ ಎಲ್ಲಾ ಸೌಲಭ್ಯ ನೀಡಿದ್ದಾರೆ ಮತ್ತು ಕುಡಿಯುವ ನೀರು ಸೌಲಭ್ಯ ಸುಮಾರು ತೊಂದರೆ ಆಗಿತ್ತು. ಈ ನಿಟ್ಟಿನಲ್ಲಿ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂತಹ ಹಳೆಯ ವಿದ್ಯಾರ್ಥಿಗಳ ಸಂಘದ ತಂಡದ ಶಿವಪ್ರಸಾದ್ ಖ್ಯಾತ ಉದ್ಯಮಿಗಳು ಹಾಗೂ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು, ಅದೇ ರೀತಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಡೀನ್ ಆಗಿರ್ತಕ್ಕಂಥ ಶಿವಕುಮಾರ್ ಸರ್ ಮುರಳೀಧರ್ ಮತ್ತು ಅವರ ತಂಡದವರಿಂದ ನಾವು ಅವರಿಗೆ ಲೇಖನ ಸಾಮಗ್ರಿ ವಿತರಣೆ ಮಾಡೋ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಇಷ್ಟಿದ್ದಾರೆ ಸರ್, ನಮ್ಮ ಕುಡಿಯುವ ನೀರು ಸಮಸ್ಯೆ ಆಗಿದೆ, ಬೇಸಿಗೆ ಹತ್ತಿರ ಬಂತು. ಈಗ ಆಲ್ರೆಡಿ ಸ್ಯಾಮ್ಸಂಗ್ ವತಿಯಿಂದ ಆಲ್ರೆಡಿ ಒಂದು ಕೊಟ್ಟಿದ್ದಾರೆ ಕುಡಿಯುವ ನೀರಿನ ಘಟಕ. ಅದು ಸಾಲ್ತಾ ಇಲ್ಲ, ಇನ್ನೂ ಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಒಂದು ಮನವಿಯನ್ನು ಕೊಟ್ರಿ ನಮ್ಮ SDMC ಮತ್ತು ಶಾಲಾ ಶಿಕ್ಷಕರಿಂದ. ಆ ಒಂದು ನಿಟ್ಟಿನಲ್ಲಿ ಅವರ ತಂಡ ಬಂದು ಪರಿಶೀಲನೆ ಮಾಡಿ ಈ ವಿದ್ಯಾರ್ಥಿಗಳಿಗೆ ನಮ್ಮ ಕೈಲಾದ ವತಿಯಿಂದ ನಮ್ಮ ಏನು ಹಿಂದೆ ಓದಿದ್ದಾರೆ ಈ ಜ್ಞಾಪಕಾರ್ಥವಾಗಿ ಸಂವಿಧಾನಿಕವಾಗಿ ನಿಮ್ಗೊಂದು ಪ್ಲಾಂಟ್ ಕೊಡ್ತೀರಿ ಅಂದ್ರೆ ಶುದ್ಧ ನೀರಿನ ಘಟಕ ಕೊಡ್ತೀರಿ ಅಂತ ನಿನ್ನೆ ಅವರು ಸಂಘಟಕರು ಬಂದು ನಮ್ ಇನಾಗ್ರೇಷನ್ ಮಾಡಿ ಈ ಪ್ಲಾಂಟ್ ಅನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲಾ ಮಕ್ಕಳಿಗೂ ಇವತ್ತು ನೀರು ಕುಡಿತಾ ಇದ್ದಾರೆ ಮತ್ತು ಎಲ್ಲಾ ಮಕ್ಕಳಿಗೆ ನಾವು ಇಟ್ಕುವಂತೆ ನೀರಿನ ಕ್ಯಾನ್ಗಳನ್ನು ವ್ಯವಸ್ಥೆ ಮಾಡಿದ್ದೀರಿ. ಅಲ್ಲಿ ನೀರು ವ್ಯವಸ್ಥೆ ಮಾಡಿದರೆ ಮಕ್ಕಳು ಪ್ರತಿನಿತ್ಯ ಬಂದು ಊಟದ ನಂತರ ಊಟಕ್ಕೆ ಮುಂಚೆ ಸಾಲಾಗಿ ಬಂದು ಕುಡಿತಾರೆ. ಇದರಿಂದ ತುಂಬಾ ನಮ್ಗೆ ಅನುಕೂಲವಾಗಿದೆ. ಸರ್ಕಾರವೂ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ರೀತಿ ಏನು MIMC ಅಂದ್ರೆ ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್ ಅಂತ, ನನ್ನ ಶಾಲೆ ನನ್ನ ಕೊಡುಗೆ ಅಂತ ಸರ್ಕಾರ ಏನು ಉದ್ದೇಶ ಮಾಡಿದಾರೋ ಅದು ತುಂಬಾ ಒಳ್ಳೆಯದು. ಅಂದ್ರೆ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳನ್ನ ನಾವು ಮನವೊಲಿಸಿ ಇನ್ನೂ ಕೆಲವೊಂದು ಭೌತಿಕವಾಗಿ ಸೌಲಭ್ಯ ಕೇಳಿದಿರಿ. ಅದಕ್ಕೆ ಅವರು ಕೊಡ್ತೀರಿ ಮುಂದೆ ನಿಮ್ಗೆ ಏನು ಶೈಕ್ಷಣಿಕವಾಗಿ ಅಥವಾ ಭೌತಿಕವಾಗಿ ಸೌಲಭ್ಯಗಳು ಏನು ಬೇಕು ಕೇಳಿ ಅಂತ ಹೇಳಿದರೆ ಅದಕ್ಕೆ SDMC ನಮ್ಮ ಶಿಕ್ಷಕರನ್ನು ನಾನು ಚರ್ಚೆ ಮಾಡಿ ಇನ್ನೂ ಮನೆಯಲ್ಲಿ ಸಲ್ಲಿಸಿ ಅವರು ಮೈ ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್ ಅಂದ್ರೆ ನನ್ನ ಶಾಲೆ ನನ್ನ ಕೊಡುಗೆ ಅಲ್ಲಿ ನಿಟ್ಟಿನಲ್ಲಿ ಕೊಡ್ತಾರೆ. ಅವ್ರಿಗೆ ಈ ನಿಟ್ಟಿನಲ್ಲಿ ನಾನು ನಮ್ಮ SDMC ನಮ್ಮ ಶಾಲೆಯ ಶಿಕ್ಷಕ ಪರವಾಗಿ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ಇಷ್ಟು ದಿನ ನಮ್ಮ ಶಾಲೆಯಲ್ಲಿ ನೀರಿನ ಅನುಕೂಲ ಇದ್ದಿಲ್ಲ. ಇಂದಿನ ವಿದ್ಯಾರ್ಥಿಗಳು ನಮಗೆ ನೀರಿನ ಅನುಕೂಲ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಬೇಸಿಗೆ ಕಾಲದಲ್ಲಿ ನೀರು ಸ್ವಚ್ಛತೆಯಿಂದ ಇಟ್ಕೊಂತೇವೆ, ವೇಸ್ಟ್ ಮಾಡದಿರ ಇಟ್ಕೊಂತೇವೆ. ಧನ್ಯವಾದಗಳು.